ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಶಾ ಅಪ್ಡೇಟ್ಸ್ ಕನ್ನಡ. ಮಳೆ ಸ್ನೇಹಿತರೆ ಈ ಬಾರಿ ಈ ರೀತಿ ಮಳೆಯನ್ನು ನೋಡಿರಲಿಲ್ಲ. ಯಾಕಂತಂದರೆ ಈ ಬಾರಿ ಗುಡುಗು ಮಿಂಚು ಸಹಿತ ಮಳೆ ಬರ್ತಾ ಇದೆ. ಹೌದು, ತುಂಬ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥ ಜಿಲ್ಲೆ ಯಾವುದು, ಏನು ಕತೆ, ಎಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಮಳೆ ಬರಲ್ಲ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 20 ರಿಂದ 21 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಮಾಡಿರುವಂಥದ್ದು, ಅದರಲ್ಲಿ ಯೆಲ್ಲೋ ಅಲರ್ಟನ್ನು ಮಾಡಿರುವಂಥದ್ದು, ಅದರಲ್ಲಿ 3 ರಿಂದ 4 ಐ ಥಿಂಕ್ ನಿಮಗೆ ಇಲ್ಲಿ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಕೊಟ್ಟಿರುವಂಥದ್ದು. ಹೌದು, 5 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅಂತಂದರೆ ಆ 5 ಜಿಲ್ಲೆಗಳು ಡೇಂಜರ್ ಝೋನಲ್ಲಿದೆ. ಆ ಒಂದಷ್ಟು 5 ಜಿಲ್ಲೆಗಳಿಗೆ ಖಂಡಿತವಾಗ್ಲೂ ಭಾರಿ ಮಳೆ ಬರುತ್ತನ್ನುವಂಥದ್ದು ಸರ್ಕಾರ ಇಲ್ಲಿ ಕೊಡ್ತಾ ಇರುವಂಥದ್ದು, ಅಂದರೆ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಹಾಗಾದರೆ ಆ 5 ಜಿಲ್ಲೆಗಳು ಯಾವುದು ನಾನು ಹೇಳ್ತೀನಿ ಕೇಳಿ. ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಐ ಥಿಂಕ್ ಈ 5 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಏನು ಮಾಡಬೇಕು, ಮಳೆ ಜಾಸ್ತಿ ಆದಾಗ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ಮಲೆನಾಡು ಮತ್ತು ಆ್ಯಂಡ್ ನಿಮಗೆ ಇಲ್ಲಿ ಕರಾವಳಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದರೆ ನಿಮಗೆ ಈ ವರ್ಷಗಳಲ್ಲೂ ನೋಡಿದ್ದೀರಾ, ಎಲ್ಲ ವರ್ಷದಲ್ಲೂ ನೋಡ್ತಾ ಇದ್ದೀರಾ. ನಾನು ಎಲ್ರಿಗೂ ಹೇಳುವಂಥದ್ದು, ನೀವು ಸ್ವಲ್ಪ ಎಚ್ಚರದಿಂದ ಇರಿ. ಯಾಕಂತಂದರೆ ಮಳೆ ಕೆಲವರ ಜೀವವನ್ನೇ ತೊಗೊಂಡ್ಬಿಡುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು, ಮಳೆಗಾಲದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗ್ತದೆ. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ನೀವು ಯಾವ್ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಚಿಕ್ಕಮಗಳೂರು ಆ್ಯಂಡ್ ಶಿವಮೊಗ್ಗ. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಮಳೆ ಬರುತ್ತೆ. ಆ್ಯಂಡ್ ಒಂದಿಷ್ಟು ಜನ ಕೇಳಿದರೆ ರೈತರಿಗೆ ಭಾರಿ ಕಷ್ಟ ಆಗ್ತಾಯಿದೆ, ಬೆಳೆ ಹಾನಿ ಆಗ್ತಾ ಇದೆ. ಬೆಳೆ ಹಾನಿಯಲ್ಲಿ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಇಲ್ಲಿ ನಾನು ಹೇಳುವಂಥದ್ದು, ಒಂದಿಷ್ಟು ಜಿಲ್ಲೆಗಳಿಗೆ ಭಾರಿ ಮಳೆ ಬರ್ತಾ ಇದೆ. ಆದ್ದರಿಂದ ಬೆಳೆ ಹಾನಿ ಉಂಟಾಗ್ತಾ ಇದೆ. ಬೆಳೆ ಹಾನಿ ಉಂಟಾಗಿರೋದ್ರಿಂದ ರೈತರಿಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಆ ರೀತಿ ಪ್ರಾಬ್ಲಮ್ ಆಗುವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಎಲ್ಲ ರೈತರಿಗೂ ನಾವು ಹೇಳುವಂಥದ್ದು, ನೀವು ಜಸ್ಟ್ ಥಿಂಕ್ ಮಾಡಬೇಕು, ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಥಿಂಕ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೇ ಇಲ್ಲಿ ಅದಕ್ಕೆ ಫಾರ್ಮುಲಾವನ್ನು ತರಬೇಕು. ಫಾರ್ಮುಲಾ ಅಂತಂದರೆ ನೀವು ಏನು ಮಾಡಬೇಕು, ಇಲ್ಲಿ ಸೊಲ್ಯೂಷನನ್ನು ತರಬೇಕಾಗುತ್ತೆ. ಸೊಲ್ಯೂಷನ್ ಅಂತಂದರೆ ಹೆಂಗೆ ಅದನ್ನ ಸೊಲ್ಯೂಷನ್ ಆಗಿ ಮಾಡುವಂಥದ್ದು. ಇಲ್ಲಿ ಸೊಲ್ಯೂಷನ್ ಅಂತಂದ್ರೆ ಏನಪ್ಪ ಅಂತಂದರೆ, ನಾವು ಬೆಳೆಯನ್ನು ಬೇಗ ಕೊಯ್ಬೇಕಾಗ್ತದೆ. ಮಳೆ ಈಗ ಜಾಸ್ತಿ ಬಂದಾಗ ಹಾನಿ ಆಗುತ್ತೆ, ಅದು ಏನೂ ಮಾಡಲಿಕ್ಕಾಗಲ್ಲ. ಈಗ ರೈತರಾದರೂ ಏನು ಮಾಡುವಂಥದ್ದಲ್ವಾ. ಹಾಗಾಗಿ ತುಂಬ ಜನ ಕೇಳ್ತಾ ಇದ್ದಾರೆ, ರೈತರು ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ ನನ್ನ ವಿಡಿಯೋದಲ್ಲಿ ಬಂದುಬಿಟ್ಟು. ನಾನು ತುಂಬ ಬಾರಿ ಕೇಳ್ತೀನಿ, ಸರ್ ಮಳೆ ಬಗ್ಗೆ ವಿಡಿಯೋ ಮಾಡಿ, ಮಳೆ ಬರುತ್ತೋ ಅಥವಾ ಬರೋದಿಲ್ವೋ, ಮಳೆ ಜಾಸ್ತಿ ಬಂದಾಗಲೂ ಕೂಡ ನಮಗೆ ಫಸ್ಟ್ ಹೇಳಿ ಮಳೆ ಬರುತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ನಾನು ನಿಮಗೆ ಬೇಕಾದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನೋಡಿ. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇರುವಂಥದ್ದು ಇಲ್ಲಿ ಏನಪ್ಪ ಅಂತಂದರೆ, ಎಲ್ರಿಗೂ ಹೇಳುವಂಥದ್ದು ಇಷ್ಟೇ. ನಾನು ಫಸ್ಟ್ ಥಿಂಕ್ ಏನಪ್ಪ ಅಂತಂದರೆ, ನೀವು ಇಲ್ಲಿ ಯೋಚನೆ ಮಾಡಬೇಕಾಗ್ತದೆ ಅದನ್ನು ಹೆಂಗೆ ಸೊಲ್ಯೂಷನ್ ಆಗಿ ಮಾಡುವಂಥದ್ದು. ಸೊಲ್ಯೂಷನ್ ಅಂತಂದರೆ ನಾವು ಹೆಂಗೆ ಅದನ್ನು ಸರಿ ಮಾಡಬೇಕು. ನಾವು ಈಗ ಮಳೆ ಜಾಸ್ತಿ ಬಂದಾಯಿತು, ಮಳೆ ಜಾಸ್ತಿ ಬಂದರೆ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಥಿಂಕ್ ಮಾಡಬೇಕಾಗ್ತದೆ ಅಲ್ವಾ. ಹಾಗಾಗಿ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ನಾನೆಲ್ಲ ಪ್ರೀತಿ ವೀಕ್ಷಕರಿಗೆ ಹೇಳುವಂಥದ್ದಿಷ್ಟೇ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರ ಒಂದು ಏನೇನು ಪ್ರಾಬ್ಲಮ್ಸ್ ಇದೆ, ಅಂದರೆ ಈಗ ಈ ಮಳೆಯಿಂದ ಆಗಿರ್ಬೋದು, ಈ ರೀತಿ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಇಲ್ಲಿ 100% ಆಗಿ ಸರಿ ಮಾಡ್ಬೋದು. ಹೆಂಗಪ್ಪ ಅಂತಂದರೆ, ಫಸ್ಟಿಗೆ ನಾವು ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೇಕು. ನಮ್ಮ ಚಾನಲ್ಗೆ ಬಂದುಬಿಟ್ಟು ನೋಡಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಇನ್ಫಾರ್ಮೇಷನನ್ನು ಫಸ್ಟ್ ತಿಳ್ಕೊಳ್ಳಿ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಅವ್ರಿವ್ರಿಗಂತಲ್ಲ, ಪ್ರತಿಯೊಬ್ಬರಿಗೆ ಹೇಳುವಂಥದ್ದಿಷ್ಟೇ, ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ರಿಗೂ ಹೇಳುವಂಥದ್ದು, ಅವ್ರಿವ್ರಿಗಂತಲ್ಲ, ಎಲ್ರಿಗೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮೆಲ್ರಿಗೂ ಹೇಳುವಂಥದ್ದು, ಯಾರ್ಯಾರ ರೈತರ ಬೆಳೆ ಹಾನಿಯಾಗಿದೆ, ಸರ್ಕಾರ ಖಂಡಿತವಾಗ್ಲೂ ಕಾಂಪನ್ಸೇಷನನ್ನು ಕೊಡ್ತಾರೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಕಾಂಪನ್ಸೇಷನ್ 100% ಕೊಡ್ತಾರೆ. ಯಾಕಂತಂದರೆ ನೀವು ಗೊತ್ತಿದೆ, ಬೆಳೆ ಹಾನಿ ಪರಿಹಾರ ಅಂತ ಕೊಡ್ತಾರೆ ಸರ್ಕಾರ. ಆದರೆ ಇಲ್ಲಿ ಬೆಳೆ ಹಾನಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಎಲ್ಲ ಜಿಲ್ಲೆಗಳು ನಾನು ಹೇಳಿದ್ನಲ್ಲ, 5 ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಕೊಟ್ಟಿರುವಂಥದ್ದು. ನಾನು ಹೇಳುವಂಥದ್ದು, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಸರ್ಕಾರ ಕಾಂಪನ್ಸೇಷನ್ ಕೊಡಬಾರ್ದು. ಯಾಕಂತಂದ್ರೆ ಕೊಡಬಾರ್ದು ಅಂತಂದರೆ ಆ ರೀತಿ ಬೆಳೆ ಹಾನಿ ಆಗಬಾರ್ದು ಅಷ್ಟೇ. ಕೊಡಬಾರ್ದು ಅಂತಂದು ನಾನು ಹೇಳುವಂಥದ್ದು ಏನಂತಂದರೆ, ಕೊಡಬಾರ್ದು ಅಂತಲ್ಲ, ನೀವು ಬೆಳೆ ಹಾನಿ ಆಗದೇ ಇದ್ದರೆ ನಿಮಗೆ ಲಾಭ. ಹಾಗಾಗಿ ನಾನು ಹೇಳುವಂಥದ್ದು, ಬೆಳೆ ಹಾನಿಯೇ ಆಗಬಾರ್ದು ಅನ್ನುವಂಥ ನನ್ನ ಒಂದು ಮಾತಿನ ಅರ್ಥ ಅಷ್ಟೇ. ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಬೆಳೆ ಹಾನಿ ಆಗಬಾರ್ದು ಆ್ಯಂಡ್ ಸರ್ಕಾರ ಕಾಂಪನ್ಸೇಷನ್ ಕೊಡುವ ಹಾಗೆ ಆಗಬಾರ್ದು ಅನ್ನುವಂಥ ನಾನು ಹೇಳುವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಈ ಒಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.